ಶ್ರೀ ಗುರುಭ್ಯೋ ನಮಃ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಸ್ಕಾರ ವೀಕ್ಷಕರೇ, ವಿನಾಯಕ್ ಆಸ್ಟ್ರೋಟಾಕ್ಸ್ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ತಾವೆಲ್ಲರೂ ಕೂಡ 2024ರಲ್ಲಿ ನಮ್ಮ ಚಾನಲ್ನಲ್ಲಿ ಬಂದಿರತಕ್ಕಂತಹ ಎಲ್ಲ ವಿಡಿಯೋಗಳನ್ನು ಕೂಡ ನೋಡಿದ್ದೀರಿ, ಒಳ್ಳೆಯ ಪ್ರೋತ್ಸಾಹವನ್ನು ಕೊಟ್ಟಿದ್ದೀರಿ. ತಮ್ಮೆಲ್ಲ ಪ್ರೋತ್ಸಾಹಕ್ಕೆ ನಾನು ಆಭಾರಿಯಾಗಿದ್ದೇನೆ. ಅದೇ ರೀತಿಯಾಗಿ ಇವತ್ತಿನ ದಿವಸ 2025ರಲ್ಲಿ ಗ್ರಹಗಳು ಸಂಚರಿಸಿದಾಗ ಬರತಕ್ಕಂತಹ ಫಲಾಫಲಗಳು ಯಾವ ರೀತಿ ಇದೆ ಅಂತ ಹೇಳುವಂಥದ್ದನ್ನು ಇವತ್ತಿನ ದಿವಸ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದೇ ರೀತಿ ಪ್ರಧಾನಪಟ್ಟು ಗ್ರಹಗಳ ಸಂಚಾರ ಇರುವಂಥದ್ದು ಮಾರ್ಚ್ 29ನೇ ತಾರೀಕು ಶನಿಯು ಮೀನರಾಶಿಯನ್ನು ಪ್ರವೇಶ ಮಾಡುವಂಥದ್ದು. ಅದೇ ರೀತಿಯಾಗಿ ಮೇ 15ನೇ ತಾರೀಕು ಗುರುವು ವೃಷಭ ರಾಶಿಯಿಂದ ಮಿಥುನ ರಾಶಿಯನ್ನು ಪ್ರವೇಶ ಮಾಡುವಂಥದ್ದು. ಮೇ 17ನೇ ತಾರೀಕು ರಾಹುವು ಕುಂಭರಾಶಿಯನ್ನು ಪ್ರವೇಶ ಮಾಡುವಂಥದ್ದು. ಅದೇ ರೀತಿಯಾಗಿ ಕೇತುವು ಕೂಡ ಸಿಂಹರಾಶಿಯನ್ನು ಪ್ರವೇಶ ಮಾಡುವಂಥದ್ದು. ಪ್ರಧಾನಪಟ್ಟಿರ್ತಕ್ಕಂಥ ಗ್ರಹಸ್ಥಿತಿಗಳು ಈ ರೀತಿಯಾಗಿದೆ. ಇದಕ್ಕೆ ಸಂಬಂಧಪಟ್ಟು ಬರ್ತಕ್ಕಂತಹ ಫಲಾಫಲಗಳು ಯಾವ ರೀತಿ ಇದೆ ಅಂತ ಹೇಳುವಂಥದ್ದನ್ನು ತಿಳಿದುಕೊಳ್ಳೋಣ. ವೃಶ್ಚಿಕ ರಾಶಿ 7ನೇ ಸ್ಥಾನದಿಂದ 8ನೇ ಸ್ಥಾನಕ್ಕೆ ಗುರುವಿನ ಬದಲಾವಣೆ ಬರ್ತಕ್ಕಂಥದ್ದು. ಅದೇ ರೀತಿಯಾಗಿ ಪಂಚಮ ಸ್ಥಾನಕ್ಕೆ ಶನಿಯ ಬದಲಾವಣೆ, ಚತುರ್ಥ ಸ್ಥಾನಕ್ಕೆ ರಾಹುವಿನ ಒಂದು ಬದಲಾವಣೆ, ಅಲ್ಲಿಂದ 7ನೇ ಸ್ಥಾನದಲ್ಲಿ ಸಿಂಹರಾಶಿಯಲ್ಲಿ ಕೇತುವಿನ ಒಂದು ಬದಲಾವಣೆ ಬರ್ತಕ್ಕಂಥದ್ದು. ಈ ರೀತಿಯಾದಂಥ ಗ್ರಹಸ್ಥಿತಿ ಪ್ರಕಾರವಾಗಿ ಬರ್ತಕ್ಕಂಥ ಫಲಾಫಲಗಳು ಯಾವ ರೀತಿ ಇದೆ ಅಂತ ಹೇಳುವಂಥದ್ದನ್ನು ಇವತ್ತಿನ ದಿವಸ ತಿಳಿದುಕೊಳ್ಳುವ. 7ನೇ ಸ್ಥಾನದಲ್ಲಿರ್ತಕ್ಕಂಥ ಗುರುವಿನಿಂದಾಗಿ ಸಾಕಷ್ಟು ರೀತಿಯಾದಂಥ ಕೆಲಸ ಕಾರ್ಯದಲ್ಲಿರಬಹುದು, ಉದ್ಯೋಗದಲ್ಲಿರಬಹುದು, ವ್ಯವಹಾರಗಳಲ್ಲಿರಬಹುದು, ಅಥವಾ ದಾಂಪತ್ಯ ಜೀವನದಕ್ಕೆ ಸಂಬಂಧಪಟ್ಟಿರಬಹುದು, ವಿದ್ಯಾಭ್ಯಾಸ ಮಾಡುವಂಥ ವಿದ್ಯಾರ್ಥಿಗಳಿಗಿರಬಹುದು, ಸಾಕಷ್ಟು ರೀತಿಯಾದಂಥ ಒಳ್ಳೆಯ ಫಲಗಳನ್ನು ಅನುಭವಿಸಿಕೊಂಡು ಬಂದಿದ್ದೀರಿ. ಅದೇ ರೀತಿಯಾಗಿ ಅಷ್ಟಮ ಸ್ಥಾನಕ್ಕೆ ಬರತಕ್ಕಂಥ ಗುರುವಿನಿಂದಾಗಿ ತತ್ರಾತಿ ಕಷ್ಟೋಷ್ಟಮಃ, ಗುರುವಿನ ಬಲ ಇಲ್ಲದ ಒಂದು ಸ್ಥಿತಿಯನ್ನು ಎದುರಿಸಬೇಕಾದಂಥ ಸಮಯ ಇದಾಗಿರುತ್ತೆ. ವಿಶೇಷವಾದಂತಹ ಕಾಳಜಿಯನ್ನು ಆರೋಗ್ಯದ ವಿಷಯದಲ್ಲಿ ತಗೊಳ್ಳುವಂಥದ್ದು. ಅದೇ ರೀತಿಯಾಗಿ ಅನಾವಶ್ಯಕವಾಗಿರ್ತಕ್ಕಂಥ ಕೆಲವಷ್ಟು ವಿಷಯಗಳಿಂದ ದೂರ ಇರುವುದರಿಂದಾಗಿ ವಿಶೇಷವಾದಂತಹ ಫಲಗಳನ್ನು ಪಡೀಲಿಕ್ಕೆ ಅದು ಅನುಕೂಲವಾಗಿ ಬರುತ್ತೆ. ನಿಮ್ಮ ಜೀವನದಲ್ಲಿ ಬಂದಿರತಕ್ಕಂತಹ ಕೀರ್ತಿ ಇರಬಹುದು, ಯಶಸ್ಸು ಇರಬಹುದು, ಲಾಭಗಳಿರಬಹುದು, ಸರಿಯಾದಂಥ ಒಂದು ವಿವೇಚನೆಯಿಂದ ಬೆಳೆಸ್ಕೊಂಡು ಹೋಗ್ಲಿಕ್ಕಿರುವಂತಹ ಪ್ರಯತ್ನಗಳನ್ನು ಮಾಡಿ ಮುಂದುವರೆದ್ರೆ ಒಳ್ಳೆ ರೀತಿಯಾದಂಥ ಪ್ರತಿಫಲವನ್ನು ಈ ಸಂದರ್ಭದಲ್ಲಿ ಕಾಣಬಹುದು. ಕುಟುಂಬ ಸ್ಥಾನ, ರಕ್ಷಾಸ್ಥಾನ ಮತ್ತು ಧನಸ್ಥಾನ ಅಂತ ಹೇಳ್ತೇವೆ. ದ್ವಿತೀಯ ಸ್ಥಾನವನ್ನು ದ್ವಿತೀಯಾಧಿಪತಿಯೇ ಅಷ್ಟಮದಲ್ಲಿರೋದ್ರಿಂದಾಗಿ ಕುಟುಂಬದಲ್ಲಿ ಸಣ್ಣ ಪುಟ್ಟ ವಿಷಯಕ್ಕೂ ಕೂಡ ಅಲ್ಪ ಸ್ವಲ್ಪ ಮಾತುಗಳಿಗೂ ಕೂಡ ವಿರೋಧಗಳು ಬರುವಂಥ ಸಾಧ್ಯತೆಗಳು ಕೂಡ ಈ ಸಂದರ್ಭದಲ್ಲಿರುತ್ತೆ. ಮಾತಿಗೆ ಸಂಬಂಧಪಟ್ಟಿರುವಂಥ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇದ್ದಷ್ಟು ಅನುಕೂಲ. ನೀವು ಹೇಳಿರ್ತಕ್ಕಂಥ ಮಾತುಗಳಿರಬಹುದು ಅಥವಾ ಕೆಲವಷ್ಟು ಅಪವಾದಗಳ ಮಾತುಗಳನ್ನು ಕೇಳುವಂಥದ್ದಿರಬಹುದು, ಎಲ್ಲವೂ ಕೂಡ ಈ ಒಂದು ಸಂದರ್ಭದಲ್ಲಿ ಬರುವಂಥ ಸಾಧ್ಯತೆಗಳಿರುತ್ತೆ. ಆ ಒಂದು ವಿಷಯದಲ್ಲಿ ವಿಶೇಷ ಗಮನವನ್ನು ಕೊಟ್ಟು ಮುಂದುವರಿಯಿರಿ. ಆಲಸ್ಯದಿಂದ ದೂರ ಇದ್ದಷ್ಟು ಒಳ್ಳೆಯ ರೀತಿಯಾದಂಥ ಪ್ರತಿಫಲವನ್ನು ಕಾಣಬಹುದು. ಅದೇ ರೀತಿ ತೃತೀಯ ಸ್ಥಾನವನ್ನು ನೋಡೋದಾದರೆ ತೃತೀಯಾಧಿಪತಿಯಾದಂತಹ ಶನಿಯು ಪಂಚಮ ಸ್ಥಾನದಲ್ಲಿರ್ತಕ್ಕಂಥದ್ದು. ಸಹೋದರರಿಂದ ಒಳ್ಳೆಯ ರೀತಿಯಾದಂತಹ ಸಪೋರ್ಟು ಕೂಡ ಈ ಒಂದು ಸಂದರ್ಭದಲ್ಲಿ ಸಿಗತಕ್ಕಂಥ ಯೋಗಗಳಿರುತ್ತೆ. ಸಹೋದರರೊಳಗಡೆ ವೈಮನಸ್ಸು, ವ್ಯಾಜ್ಯಗಳು, ವಿರೋಧಗಳಿದ್ದರೆ ಅದೆಲ್ಲವೂ ಕೂಡ ನಿವಾರಣೆ ಆಗುವಂಥ ಒಂದು ಕಾಲಘಟ್ಟ. ಅದೇ ರೀತಿಯಾಗಿ ಸಹೋದರರಿಂದ ಸಹಾಯ ಸೌಲಭ್ಯಗಳು ಕೂಡ ದೊರೆಯುವಂಥ ಒಂದು ಕಾಲಘಟ್ಟವಾಗಿರುತ್ತೆ. 4ನೇ ಸ್ಥಾನವನ್ನು ಮಾತಾ ಸುಹೃನ್ ಮಾತುಲ ಭಾಗಿನೇಯು, ತಾಯಿಯ ಒಂದು ಕಾರಕತ್ವ ಇರತಕ್ಕಂಥ ಒಂದು ಸ್ಥಾನವಾಗಿರೋದ್ರಿಂದಾಗಿ ತಾಯಿಯ ಆರೋಗ್ಯದಲ್ಲಿ ಕೂಡ ಅಭಿವೃದ್ಧಿಯನ್ನು ಕಾಣುವಂಥದ್ದು. ಕೃಷಿಗೆ ಸಂಬಂಧಪಟ್ಟಿರುವಂಥ ವಿಷಯದಲ್ಲಿ ವಿಶೇಷವಾದಂಥ ಲಾಭ, ಪಶು ಸಾಕಾಣಿಕೆ ಆಗಿರಬಹುದು ಅಥವಾ ಪಶು ಸಂಗೋಪನೆ ಮಾಡುವವರಿಗಿರಬಹುದು, ಕೃಷಿಗೆ ಸಂಬಂಧಪಟ್ಟಿರುವಂತಹ ವಿಷಯಗಳಲ್ಲಿ ಕೆಲವಷ್ಟು ಗೊಬ್ಬರ ಅಥವಾ ಇತ್ಯಾದಿ ವಸ್ತುಗಳನ್ನು ಮಾರಾಟ ಮಾಡುವವರಿಗೂ ಕೂಡ ಒಳ್ಳೆಯ ರೀತಿಯಾದಂಥ ಪ್ರತಿಫಲವನ್ನು ಕಾಣಬಹುದು. ಮಣ್ಣಿಗೆ ಸಂಬಂಧಪಟ್ಟಿರುವಂಥ ವಿಷಯದಲ್ಲಿ ಉದ್ಯೋಗ ಮಾಡುವವರಿಗೂ ಕೂಡ ಒಳ್ಳೆಯ ಪ್ರತಿಫಲವನ್ನು ಕಾಣಬಹುದು. ತಗೊಂಡಿರುವಂತಹ ಭೂಮಿಯನ್ನು ಅಭಿವೃದ್ಧಿಪಡಿಸುವಲ್ಲಿ ಒಳ್ಳೆಯ ಸಹಾಯ ಸಹಕಾರಗಳು ಕೂಡ ಸಿಗುವಂಥ ಯೋಗಗಳು ಈ ಸಂದರ್ಭದಲ್ಲಿರುತ್ತೆ. ಅದೇ ರೀತಿ ವಾಹನವನ್ನು ಕೂಡ ಖರೀದಿ ಮಾಡುವಂಥ ಯೋಗ ಈ ಒಂದು ಕಾಲಘಟ್ಟದಲ್ಲಿರುತ್ತೆ. ಇನ್ನು ಪಂಚಮ ಸ್ಥಾನದಲ್ಲಿರ್ತಕ್ಕಂಥ ಶನಿಯಿಂದಾಗಿ ಸಾಕಷ್ಟು ರೀತಿಯಾದಂತಹ ಗೊಂದಲಗಳಿರಬಹುದು, ಚಿಂತನೆಗಳಿರಬಹುದು, ಅಥವಾ ಮಾನಸಿಕವಾಗಿ ಕೆಲವಷ್ಟು ವಿಷಯದಲ್ಲಿ ಚಂಚಲತೆಗಳು ಬರುವಂಥದ್ದು, ಒಂದು ವಿಷಯದಲ್ಲಿ ಮಾಡಬೇಕಾದಂತಹ ಮನೋನಿಗ್ರಹವನ್ನು ಕಳ್ಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ಅನೇಕ ರೀತಿಯಾದಂತಹ ಒತ್ತಡಗಳು ಕೂಡ ಈ ಒಂದು ಸಂದರ್ಭದಲ್ಲಿ ಬರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಆ ಒಂದು ಕಾಲಘಟ್ಟದಲ್ಲಿ ನಿಮಗೆ ಬೇಕಾದಂತಹ ಯಾವುದಾದ್ರೂ ಸಹಾಯ ಸಹಕಾರಗಳ ಬಗ್ಗೆ ಪ್ರಯತ್ನ ಮಾಡ್ತಾ ಇದ್ದರೂ ಸಿಗ್ತಾ ಇಲ್ಲ ಅಂತಾದರೆ ಸರಿಯಾದಂಥ ದೈವಜ್ಞರಲ್ಲಿ ನಿಮ್ಮ ಮೂಲ ಜಾತಕವನ್ನು ಪರಿಶೀಲನೆ ಮಾಡಿಕೊಂಡು ಬೇಕಾದಂತಹ
ಪರಿಹಾರ ಕಾರ್ಯಗಳನ್ನು ಮಾಡಿಕೊಂಡು ಮುಂದುವರೆದರೆ ಒಳ್ಳೆಯ ರೀತಿಯಾದಂಥ ಪ್ರತಿಫಲವನ್ನು ಕಾಣಬಹುದು. 6ನೇ ಸ್ಥಾನವನ್ನು ರಣಸ್ಥಾನ, ರೋಗಸ್ಥಾನ ಅಂತ ಹೇಳ್ತೇವೆ. ಶತ್ರುಗಳಿಂದಾಗಿ ಅಲ್ಪ ಸ್ವಲ್ಪ ಉಪದ್ರವಾದಿಗಳು ಕೂಡ ಈ ಒಂದು ಸಂದರ್ಭದಲ್ಲಿ ಬರುವಂಥ ಸಾಧ್ಯತೆಗಳಿರುತ್ತೆ. ಆದಷ್ಟು ಮತ್ಸರ ಮಾಡುವವರಿಂದ, ಶತ್ರುಗಳಿಂದ ಆದಷ್ಟು ದೂರ ಇದ್ದಷ್ಟು ನಿಮಗೆ ಒಳ್ಳೆಯ ರೀತಿಯಾದಂಥ ಪ್ರತಿಫಲವನ್ನು ಕಾಣಲಿಕ್ಕೆ ಅನುಕೂಲಗಳಿರುತ್ತೆ. ಸಾಲ ಸೌಲಭ್ಯಗಳು ಕೂಡ ಸಿಕ್ಕಿದ್ರೂ ಕೂಡ ಅದನ್ನು ಸರಿಯಾದಂಥ ರೀತಿಯಲ್ಲಿ ಬಳಸಿಕೊಂಡು ವಾಪಸ್ ನೀವು ಏನು ಕೊಡಬೇಕಾಗಿರುತ್ತೆ ಅದನ್ನು ಕೊಡಲಿಕ್ಕಿರುವಂತಹ ದಾರಿಗಳನ್ನು ಮಾಡಿಕೊಂಡು ವಿವೇಚನೆಯಿಂದ ಮುಂದುವರೆದ್ರೆ ಒಳ್ಳೆಯ ರೀತಿಯಾದಂಥ ಪ್ರತಿಫಲವನ್ನು ಕಾಣಬಹುದು. ಈ ಒಂದು ಚಂಚಲತೆಯಿಂದಾಗಿ ಅನೇಕ ರೀತಿಯಾದಂತಹ ಅವಕಾಶಗಳಿರಬಹುದು ಅಥವಾ ಭಾಗ್ಯಗಳಿರಬಹುದು ತಪ್ಪು ಹೋಗುವಂಥ ಸಾಧ್ಯತೆಗಳಿರುತ್ತೆ. ಯಾವುದನ್ನು ಕೂಡ ಗಡಿಬಿಡಿಯಲ್ಲಿಯೋ ಅವಸರದಲ್ಲಿಯೋ ಮಾಡೋಕ್ಕೆ ಹೋಗಿಬಿಡಿ. ಒಳ್ಳೆಯ ರೀತಿಯಾದಂಥ ಪ್ರತಿಫಲವನ್ನು ಕಾಣುವಂಥ ಯೋಗಗಳಿರುತ್ತೆ. ಸಂತಾನದ ಒಂದು ವಿಷಯಕ್ಕೆ ಸಂಬಂಧಪಟ್ಟು ಪ್ರಯತ್ನ ಮಾಡ್ತಾ ಇರುವವರಿಗೆ ಕೂಡ ಶುಭ ಸಮಾಚಾರಗಳನ್ನು ಕೇಳುವಂತಹ ಯೋಗ, ಅನುಭವಿಸುವಂತಹ ಯೋಗವು ಕೂಡ ಒಂದು ಈ ಸಂದರ್ಭದಲ್ಲಿರುತ್ತೆ. ಇನ್ನು ಸಪ್ತಮ ಸ್ಥಾನವನ್ನು ವಿವಾಹ, ಮದನಾಲೋಕ, ಭಾರ್ಯ ಭರ್ತೃ ಸಮಾಗಮ, ಶಯ್ಯ, ಸ್ತ್ರೀ ಸದ್ಮನಷ್ಟಾರ್ಥ, ಮೈಥುನ್ಯಾನ್ಯಪಿ ಸಪ್ತಮ ಸ್ಥಾನವನ್ನು ವಿವಾಹ ಸ್ಥಾನ ಅಂತ ಹೇಳ್ತೇವೆ. ವಿವಾಹದ ಆಲೋಚನೆಯಲ್ಲಿರುವವರಿಗೆ ಅಥವಾ ವಿವಾಹಕ್ಕೆ ಸಂಬಂಧಪಟ್ಟು ಪ್ರಯತ್ನ ಮಾಡ್ತಾ ಇರುವವರಿಗೂ ಕೂಡ ಶುಭವಾದಂತಹ ಒಂದು ಫಲವನ್ನು ಕಾಣುವಂಥ ಯೋಗಗಳಿರುತ್ತೆ. ದೈವಾನುಗ್ರಹ ಮತ್ತು ಗುರುವಿನ ಬಲ ಕಡಿಮೆ ಇರುವುದರಿಂದಾಗಿ ಒಂದು ಪ್ರಯತ್ನವನ್ನು 4 ಸಲ ಮಾಡಬೇಕಾದಂತಹ ಒಂದು ಕಾಲಘಟ್ಟ ಇದಾಗಿರುತ್ತೆ. ಆ ಒಂದು ದೃಷ್ಟಿಯಿಂದಾಗಿ ಗುರುಜನರಲ್ಲಿ ಸರಿಯಾದಂತಹ ಮಾರ್ಗದರ್ಶನವನ್ನು ತಗೊಂಡು ಮುಂದುವರೆದ್ರೆ ಒಳ್ಳೆಯ ರೀತಿಯಾದಂಥ ಪ್ರತಿಫಲವನ್ನು ಈ ಒಂದು ಸಂದರ್ಭದಲ್ಲಿ ಕಾಣಬಹುದು. ಪಾರ್ಟ್ನರ್ಶಿಪ್ ಬಿಸ್ನೆಸ್ನಲ್ಲಿಯೂ ಕೂಡ ಅಲ್ಪ ಸ್ವಲ್ಪ ಕೆಲವಷ್ಟು ಚಿಂತನೆಗಳಲ್ಲಿ ವಿರೋಧಗಳು ಬರುವಂಥ ಸಾಧ್ಯತೆಗಳಿರುತ್ತೆ. ಅಭಿಪ್ರಾಯ ಭೇದಗಳು ಬರುವಂಥ ಸಾಧ್ಯತೆಗಳಿರುತ್ತೆ. ಆದಷ್ಟು ಸರಿಪಡಿಸಿಕೊಂಡು ಮುಂದುವರಿಯಲಿಕ್ಕಿರುವಂತಹ ಪ್ರಯತ್ನಗಳನ್ನು ಮಾಡಿ ವಿದೇಶಕ್ಕೆ ಸಂಬಂಧಪಟ್ಟಿರುವಂತಹ ವ್ಯಾಪಾರ, ವ್ಯವಹಾರ, ಉದ್ಯೋಗ ಮಾಡುವವರಿಗೂ ಕೂಡ ಒಳ್ಳೆಯ ರೀತಿಯಾದಂಥ ಪ್ರತಿಫಲವನ್ನು ಕಾಣಬಹುದು. ಧರ್ಮ ಕರ್ಮ ಕಾರ್ಯಗಳಲ್ಲಿ ವಿಶೇಷವಾದಂತಹ ಕಾಳಜಿಯನ್ನಿಟ್ಟುಕೊಂಡು ಆ ಒಂದು ವಿಷಯದಲ್ಲಿ ಮುಂದುವರೆದ್ರೆ ಒಳ್ಳೆಯ ರೀತಿಯಾದಂಥ ಪ್ರತಿಫಲವನ್ನು ಕಾಣಬಹುದು. ಪಶು ಪಕ್ಷಿ ಪ್ರಾಣಿಗಳಲ್ಲಿ ವಿಶೇಷವಾದಂತಹ ಪ್ರೀತಿಯನ್ನಿಟ್ಟುಕೊಂಡು ಸಾಕಷ್ಟು ರೀತಿಯಾದಂತಹ ಉಪಕಾರ ಸ್ಮರಣೆಗಳನ್ನು ನೆನಪಲ್ಲಿಟ್ಟುಕೊಂಡು ಉಪಕಾರಗಳನ್ನು ಕೂಡ ಮಾಡ್ತಾ ಮುಂದುವರೆದ್ರೆ ಒಳ್ಳೆಯ ರೀತಿಯಾದಂಥ ಪ್ರತಿಫಲವನ್ನು ಈ ಒಂದು ಸಂದರ್ಭದಲ್ಲಿ ಕಾಣಬಹುದು. ಸಾಕಷ್ಟು ಅನ್ನದಾನಗಳನ್ನು ಮಾಡೋದರಿಂದ ಒಳ್ಳೆಯ ರೀತಿಯಾದಂತಹ ಪ್ರತಿಫಲವನ್ನು ಈ ಒಂದು ಸಂದರ್ಭದಲ್ಲಿ ಕಾಣಬಹುದು. ಅದೇ ರೀತಿ ಅಷ್ಟಮ ಸ್ಥಾನವನ್ನು ತತ್ರಾತಿ ಅಷ್ಟೋಷ್ಟಮ ಅಂತ ಹೇಳ್ತಾರೆ. ಅಷ್ಟಮ ಸ್ಥಾನದಲ್ಲಿರ್ತಕ್ಕಂಥ ಗುರುವಿನಿಂದಾಗಿ ಸಾಕಷ್ಟು ರೀತಿಯಾದಂತಹ ವಿಘ್ನಗಳು ಬರುವಂಥದ್ದು ಇರಬಹುದು, ಅಥವಾ ಮನಸ್ಸಿಗೆ ದುರಾಲೋಚನೆಗಳು ಬರುವಂಥದ್ದಿರಬಹುದು, ಅಥವಾ ಯಾವ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಹೋದರೂ ಕೂಡ ಕೆಲವಷ್ಟು ಅಲ್ಪ ಸ್ವಲ್ಪ ವಿಘ್ನಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ಸೂಕ್ಷ್ಮವಾಗಿ ಗಮನಿಸ್ಕೊಂಡು ಮುಂದುವರೆದ್ರೆ ಒಳ್ಳೆಯ ರೀತಿಯಾದಂಥ ಪ್ರತಿಫಲವನ್ನು ಕಾಣಬಹುದು. ಅದೇ ರೀತಿ 9ನೇ ಸ್ಥಾನವನ್ನು ನೋಡೋದಾದರೆ ಭಾಗ್ಯ, ಧರ್ಮ, ದಯಾ, ಪುಣ್ಯ, ತಪಸ್ತಾತ, ಸುತಾತ್ಮಜ ಅಂತ ಹೇಳುತ್ತೆ. ಪೂರ್ವ ಪುಣ್ಯ ಸ್ಥಾನವನ್ನು ಸೂಚನೆ ಮಾಡುವಂಥದ್ದು. ಪಿತೃಸ್ಥಾನವೂ ಹೌದು. ಆ ಸ್ಥಾನವನ್ನು ನೋಡುವುದಾದರೆ ತಂದೆಯ ಆರೋಗ್ಯದಲ್ಲಿ ಕೂಡ ವಿಶೇಷವಾದಂತಹ ಅಭಿವೃದ್ಧಿಯನ್ನು ಈ ಸಂದರ್ಭದಲ್ಲಿ ಕಾಣಬಹುದು. ಪಿತ್ರಾರ್ಜಿತವಾಗಿ ಬಂದಿರತಕ್ಕಂತಹ ಸಂಪತ್ತನ್ನು ಕೂಡ ಅನುಭವಿಸುವಂಥ ಯೋಗ ಇರುವಂಥದ್ದು. ನ್ಯಾಯ ತೀರ್ಮಾನಾದಿಗಳು ಕೂಡ ನಿಮಗೆ ಅನುಕೂಲಕರವಾಗಿ ಬರುವಂಥ ಯೋಗವೂ ಕೂಡ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟಿರುವಂತಹ ಕೆಲವಷ್ಟು ಅನುಷ್ಠಾನಗಳನ್ನಾಗಿರಬಹುದು, ಕೆಲವಷ್ಟು ಪ್ರತಿವಿಧಿಗಳನ್ನಾಗಿರಬಹುದು, ಮೂಲ ಜಾತಕಗಳನ್ನು ಪರಿಶೀಲನೆ ಮಾಡಿಕೊಂಡು ಮುಂದುವರೆದ್ರೆ ಒಳ್ಳೆಯ ರೀತಿಯಾದಂಥ ಪ್ರತಿಫಲವನ್ನು ಕಾಣಬಹುದು. ಕೆಲಸ ಕಾರ್ಯದಲ್ಲಿಯೂ ಕೂಡ ವಿಶೇಷವಾದಂತಹ ಫಲವನ್ನು ಈ ಒಂದು ಸಂದರ್ಭದಲ್ಲಿ ಕಾಣಬಹುದು. ಕೆಲಸ ಕಾರ್ಯದಲ್ಲಿ ಪ್ರಮೋಷನ್ ಇತ್ಯಾದಿಗಳನ್ನು ಗುರುವಿನ ಬದಲಾವಣೆಯಿಂದ ಮೊದಲೇ ನೀವು ನಿರೀಕ್ಷಣೆಯನ್ನು ಮಾಡಬಹುದು. ಒಳ್ಳೆಯ ರೀತಿಯಾದಂಥ ಪ್ರತಿಫಲಗಳು ಕೆಲಸ ಕಾರ್ಯದಲ್ಲಿಯೂ ಕೂಡ ಸಿಗುತ್ತೆ. ಕೀರ್ತಿ, ಯಶಸ್ಸು, ಲಾಭ ಇತ್ಯಾದಿಗಳು ಕೂಡ ಸಿಗುವಂಥ ಎಲ್ಲ ಯೋಗವೂ ಕೂಡ ಈ ಮಾರ್ಚ್ 29ನೇ ತಾರೀಕಿನ ಒಂದು ಒಳಗಾಗಿ ಇರುವಂತಹ ಪ್ರಯತ್ನಗಳನ್ನು ಮಾಡಿಕೊಂಡು ಮುಂದುವರೆದ್ರೆ ಮುಂದೆ ಅನೇಕ ರೀತಿಯಾದಂತಹ ಅವಕಾಶಗಳು ಕೂಡ ಸಿಗುವಂಥ ಯೋಗಗಳಿರುತ್ತೆ. ಗುರುವಿನ ಬದಲಾವಣೆಯಿಂದ ಮೊದಲೇ ಒಳ್ಳೆಯ ರೀತಿಯಾದಂಥ ಪ್ರತಿಫಲವನ್ನು, ಅದೇ ರೀತಿಯಾಗಿ ಸರಿಯಾದಂಥ ಫೌಂಡೇಶನ್ ಹಾಕ್ಕೊಂಡು ಮುಂದುವರೆದ್ರೆ ಒಳ್ಳೆಯ ರೀತಿಯಾದಂಥ ಪ್ರತಿಫಲವನ್ನು ಕೂಡ ಕಾಣುವಂಥ ಯೋಗಗಳಿರುತ್ತೆ. ಲಾಭಾಂಶವೂ ಕೂಡ ಕೆಲಸ ಕಾರ್ಯದಲ್ಲಿ ಸಿಗುವಂತಹ ಯೋಗಗಳು ಕೂಡ ಇರುತ್ತೆ. ಇನ್ನು 12ನೇ ಸ್ಥಾನವನ್ನು ನೋಡೋದಾದರೆ ಪಾಪಂ ವೇಂಚ ಪತನಂ ನಿರಯೇ ವಾಮಮಂಬಕಂ ಸ್ಥಾನಭ್ರಂಶ ಸ್ಥಾನ ಅಂತ ಹೇಳ್ತೇವೆ. 12ನೇ ಸ್ಥಾನವನ್ನು ವ್ಯಯಸ್ಥಾನ ಅಂತ ಹೇಳ್ತೇವೆ. ಕೆಲವಷ್ಟು ಕೆಲಸ ಕಾರ್ಯಗಳನ್ನು ಮಾಡುವಾಗ ಸುರಕ್ಷತೆಯಾದಂತಹ ಮುಂಜಾಗ್ರತೆಗಳನ್ನು ತಗೊಂಡು ಮುಂದುವರಿಯಿರಿ. ವಾಹನ ಚಲಿಸುವಾಗಿರಬಹುದು, ಸಾಹಸ ಪ್ರವೃತ್ತಿಗಳನ್ನು ಮಾಡುವಾಗಿರಬಹುದು, ಅಥವಾ ಪ್ರಾಣ ಭಯ ಇತ್ಯಾದಿಗಳು ಕೂಡ ಬರುವಂಥ ಸಾಧ್ಯತೆಗಳು ಈ ಒಂದು ಸಂದರ್ಭದಲ್ಲಿರುತ್ತೆ. ಆದಷ್ಟು ಜಾಗ್ರತೆಯನ್ನು ಮುಂದುವರಿಯಿರಿ. ಅಪವಾದಗಳು, ನಿಂದನೆಗಳಿರಬಹುದು, ಅಥವಾ ಕೋರ್ಟು ಕಚೇರಿಗೆ ಸಂಬಂಧಪಟ್ಟಿರುವಂತಹ ಕಾನೂನು ರೀತಿಯಾದಂತಹ ಕೆಲವಷ್ಟು ಅಡಚಣೆಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ಇದನ್ನೆಲ್ಲವುದನ್ನು ಕೂಡ ಸರಿಯಾದಂತಹ ದೇವತಾನುಗ್ರಹ, ಮನೆ ದೇವರ ಆರಾಧನೆ, ಕುಲದೇವತಾರಾಧನೆ, ನವಗ್ರಹೇಶ್ವರರ ಆರಾಧನೆ, ಈಶ್ವರ ಆರಾಧನೆಯಿಂದಾಗಿ ಒಳ್ಳೆಯ ರೀತಿಯಾದಂಥ ಪ್ರತಿಫಲವನ್ನು ಕಾಣಬಹುದು. ಇನ್ನೂ ಹೆಚ್ಚಿನದಾಗಿರ್ತಕ್ಕಂತಹ ಫಲಾಫಲಗಳು ನಿಮಗೆ ಸಿಗಲಿ ಅಂತ ಹೇಳುವಂಥ ಪ್ರಾರ್ಥನೆ ಮಾಡ್ತಾ ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಶುಭಂ ಭೂಯಾತ್. ವೀಕ್ಷಕರೇ, ತುಂಬ ಜನ ಕರೆ ಮಾಡಿ ಮಾಟಮಂತ್ರಗಳನ್ನು ಮಾಡ್ತೀರಾ, ಅಥವಾ ವಶೀಕರಣಗಳನ್ನು ಮಾಡ್ತೀರಾ, ಅಥವಾ ಇನ್ನಿತರ ಏನೇನೋ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀರಿ, ಅಥವಾ ಸಿಲ್ಲಿ ವಿಷಯಗಳಿಗೂ ಸಂಬಂಧಪಟ್ಟು ಫೋನ್ ಮಾಡ್ತಾ ಇದ್ದೀರಿ.
ಫೋನ್ ಮುಖಾಂತರವಾಗಿ ಜ್ಯೋತಿಷ್ಯದ ಪರಿಹಾರಗಳನ್ನು ಅಥವಾ ಜಾತಕ ವಿಮರ್ಶೆಯನ್ನು ಮಾಡುವಂತಹ ಜ್ಯೋತಿಷಿ ನಾನಲ್ಲ. ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟು ನಿಜವಾಗಿ ಯಾರು ಸಮಸ್ಯೆಯಲ್ಲಿರ್ತೀರಿ ಅಂಥವರು ಕೆಳಗಡೆ ಕಾಣುವಂಥ ನಂಬರ್ಗೆ ಕರೆ ಮಾಡಿ ನಮ್ಮ ಸಿಬ್ಬಂದಿಗಳು ನಿಮಗೆ ಸಮಯವನ್ನು ನಿಗದಿಪಡಿಸ್ತಾರೆ. ಆ ಒಂದು ಸಮಯದಲ್ಲಿ ಬಂದು ಮುಖತವಾಗಿ ನಿಮ್ಮ ಜಾತಕ ವಿಮರ್ಶೆಯನ್ನು ಅಥವಾ ಪರಿಹಾರವನ್ನು ಕಂಡುಕೊಳ್ಳಿ. ಅದನ್ನು ಬಿಟ್ಟು ಸಣ್ಣ ಪುಟ್ಟ ವಿಷಯಗಳಿಗೂ ಸಂಬಂಧಪಟ್ಟು ಪರಿಹಾರಗಳನ್ನು ನೋಡುವಂಥದ್ದು ಅಥವಾ ಆಗಾಗ ಈ ವಿಷಯಕ್ಕೆ ಸಂಬಂಧಪಟ್ಟು ಪರಿಹಾರಗಳನ್ನು ಮಾಡ್ತಾ ಇರುವಂಥದ್ದನ್ನು ಯಾರೂ ಕೂಡ ಮಾಡಬೇಡಿ. ದೇವರ ಅನುಗ್ರಹ ನಾಮಸ್ಮರಣೆಯಿಂದಾಗಿ ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ. ಅಂಥ ಒಂದು ಸಂದರ್ಭಗಳು ಬಂದಲ್ಲಿ ನೇರವಾಗಿ ಸರಿಯಾದಂಥ ದೈವಜ್ಞರ ಮುಖಾಂತರವಾಗಿ ಪರಿಹಾರವನ್ನು ಕಂಡುಕೊಳ್ಳಿ, ತಮಗೆಲ್ಲರಿಗೂ ಒಳ್ಳೆಯದಾಗುತ್ತೆ.